ನಮಸ್ಕಾರ. ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರ ಸುಸ್ವಾಗತ. ಸ್ನೇಹಿತರೆ, ಇಂದಿನ ಒಂದು ದಿನಪತ್ರಿಕೆಯಲ್ಲಿ GPST 2024ರ ಬಗ್ಗೆ ಒಂದು ಮಹತ್ವದವಾದಂಥ ಮಾಹಿತಿ ಬಂದಿತ್ತು. ಸೊ ಅದನ್ನು ತಿಳಿಸ್ಬೇಕಂತಂದು ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ನಾನು ನಿನ್ನೆ ಎಸ್ಟರ್ಡೇ ಕೂಡ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಇವತ್ತಿನ ದಿನಪತ್ರಿಕೆಯಲ್ಲಿ ಕೂಡ ಹಲವಾರು ಪತ್ರಿಕೆಗಳಲ್ಲಿ ಬಂದಿದೆ ಅಂತಂದೇ ಹೇಳ್ಬೋದು. ಸೊ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನಿಮಗೆ, ಬರ್ತಿಗೆ ಪ್ರಸ್ತಾವನೆ ಎಂಬ ಒಂದು ಹೆಡ್ಲೈನ್ ಮೇಲೆ ಇಲ್ಲಿ ಬಂದಿರುತ್ತೆ ಅಂತಂದೇ ಹೇಳಬಹುದು. ಏನು ಅಂತ ನೋಡಿದಾಗ, ಹಣಕಾಸು ಇಲಾಖೆಗೆ 10,000 ಶಿಕ್ಷಕರ ನೇಮಕಾತಿಯನ್ನು ಕುರಿತು ನಾವು ಪ್ರಸ್ತಾವನೆಯನ್ನು ಸಲ್ಲಿಸಿರ್ತೇವೆ. ಅದಕ್ಕೆ ಸಂಬಂಧಪಟ್ಟಂಗೆ ಹಣಕಾಸು ಇಲಾಖೆ ಒಪ್ಪಿಗೆ ಕೊಟ್ಟ ತಕ್ಷಣವೇ ನಾವೇನಂತಂದರೆ ಕಾಲ್ಫರ್ಮ್ ಮಾಡ್ತೇವೆ ಎಂಬ ಒಂದು ಮಾಹಿತಿ ಇವತ್ತಿನ ದಿನಪತ್ರಿಕೆಯಲ್ಲಿ ಬಂದಿತ್ತು. ಸೊ ಮಾರ್ನಿಂಗ್ ವಿಡಿಯೋ ಮಾಡಬೇಕಾಗಿತ್ತು, ಕಾರಣಾಂತರಗಳಿಂದ ಮಾಡೋಕ್ಕಾಗಲಿಲ್ಲ. ಮತ್ತು ಏನಪ್ಪ ಅಂತಂದರೆ, ನಾವು ಬಲ್ಲ ಮೂಲಗಳಿಂದ ಒಂದಿಷ್ಟು ಅಧಿಕಾರಿಗಳಿಗೆ ಕಾಲ್ ಮಾಡಿ ಕೇಳಿದಾಗ ನಮಗೆ ಬಂದಂಥ ಮಾಹಿತಿ ಪ್ರಕಾರ ಕಲ್ಯಾಣ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಶಿಕ್ಷಕರ ನೇಮಕಾತಿ ಎಂಬ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಇಲ್ಲಿ ಇರ್ತಕ್ಕಂಥ 10,000 ಶಿಕ್ಷಕರಲ್ಲಿ ಮುಖ್ಯವಾಗಿ ಗಮನಿಸಿದಾಗ ಏನಪ್ಪ ಅಂತಂದರೆ, ಇಲ್ಲಿ 10,000 ಶಿಕ್ಷಕರಲ್ಲಿ 6,500 ಶಿಕ್ಷಕರು 10,000 ಶಿಕ್ಷಕರಲ್ಲಿ 6,500 ಶಿಕ್ಷಕರು ಕಲ್ಯಾಣ ಕರ್ನಾಟಕಕ್ಕೆ, ಇನ್ನು 3,500 ಶಿಕ್ಷಕರನ್ನು ಉಳಿದಂತೆ ಎಲ್ಲ ಜಿಲ್ಲೆಗಳಿಗೆ ನೇಮಕ ಮಾಡುವುದಾಗಿ ನಮಗೆ ಶಿಕ್ಷಣ ಇಲಾಖೆಯಿಂದ ಬಂದಂಥ ಮಾಹಿತಿ ಅಂತಂದೇ ಹೇಳ್ಬೋದು. ಮತ್ತು ಏನಪ್ಪ ಅಂತಂದರೆ, ಇಲ್ಲಿ ಶಿಕ್ಷಣ ಇಲಾಖೆಯು ಕಲ್ಯಾಣ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳ ಒಂದು ದಾಖಲಾತಿ ಆಗಿದ್ದು, ಜೊತೆಗೆ ಅಲ್ಲಿ ಶಿಕ್ಷಕರ ಕೊರತೆ ಇರುವಂತಹ ಒಂದು ಕಾರಣದಿಂದಾಗಿ 6,500 ಶಿಕ್ಷಕರನ್ನು ಕಲ್ಯಾಣ ಕರ್ನಾಟಕಕ್ಕೆ, ಇನ್ನು 3,500 ಶಿಕ್ಷಕರನ್ನು ಉಳಿದಂತೆ ನಾವು ಭರ್ತಿ ಮಾಡ್ತೀವಿ ಎಂಬ ಒಂದು ಮಾಹಿತಿ ಕಂಡು ಬರ್ತಾ ಇದೆ. ಇನ್ನು ಜೊತೆಗೆ ಏನಂತಂದರೆ, ಕೆಲವರು ನಿನ್ನೆ ಕಮೆಂಟ್ ಮಾಡ್ತಾ ಇದ್ರಿ, HSTR ಆಗುತ್ತಾ ಅಥವಾ GPSTR ಆಗುತ್ತಾ ಅಂತಂದು ಕೇಳ್ತಾ ಇದ್ರಿ. ಇವತ್ತಿನ ಒಂದು ದಿನಪತ್ರಿಕೆಯಲ್ಲಿ ಕೊಟ್ಟಿರೋ ಪ್ರಕಾರ 100% ಇದು GPSTR ಅಂತಂದೇ ಹೇಳ್ಬೋದು. ಇನ್ನು HSTR ಕೂಡ ಕನ್ಫರ್ಮ್ ಆಗ್ಬೋದು. ಇದು 10,000 GPSTR ಮಾಡ್ತಾರೆ. ನಂತರದಲ್ಲಿ HSTRಗೆ ಸಂಬಂಧಪಟ್ಟಂಗೆ 2,500 ಪೋಸ್ಟ್ಗಳು ಅಂತಂದು ಹೇಳಿದರು. ಮತ್ತು ಇನ್ನೊಂದು ವಿಶೇಷವಾದಂಥ ಮಾಹಿತಿ ಏನಪ್ಪ ಅಂದರೆ, HSTRಗೆ ಸಂಬಂಧಪಟ್ಟಂಗೆ ಅಲ್ಲಿ ದೈಹಿಕ ಶಿಕ್ಷಕರನ್ನು ಕೂಡ ತುಂಬುವ ಒಂದು ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ. ಸುಮಾರು ಒಂದು 15-20 ವರ್ಷಗಳಿಂದ ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ಅಂದರೆ PE ಟೀಚರ್ಸ್ಗಳನ್ನು ಫಿಲ್ ಮಾಡಿರೋದಿಲ್ಲ, ಪ್ರಾಥಮಿಕ ಆಗಿರ್ಬೋದು, ಪ್ರೌಢಶಾಲೆ ಆಗಿರ್ಬೋದು. ಸೊ ಆ ಒಂದು ಕಾರಣಕ್ಕಾಗಿ 2,500 ಶಿಕ್ಷಕರಲ್ಲಿ ಪ್ಲಸ್ ಇನ್ಕ್ಲೂಡಿಂಗ್ PE ಟೀಚರ್ಸ್ ಅಂತಂದು ಕೂಡ ಸುದ್ದಿಗಳು ಕೇಳಿ ಬರ್ತಾ ಇವೆ. ತುಂಬ ಜನ PE ಟೀಚರ್ಸ್ಗಳು ಕೂಡ ನಮ್ಮ ಒಂದು ಚಾನಲ್ನಲ್ಲಿ ಏನಂದರೆ ಕಮೆಂಟ್ ಮಾಡ್ತಾ ಇರ್ತೀರ, ನಮ್ಮನ್ನು ಯಾವಾಗಾದರೂ ತುಂಬ್ತಾರ, ಏನಾಗುತ್ತೆ ಅಂತಂದು. ಸೊ ಅವ್ರಿಗೆಲ್ಲ ಕೂಡ ಏನಂತಂದ್ರೆ ಒಂದು ಶುಭ ಕಾಲ ಅಂತಂದೇ ಹೇಳ್ಬೋದು. ಯಾಕಂದರೆ 15-20 ವರ್ಷದಿಂದ ನಾನು ಅದೇ ಹೇಳಿದೆ ನಿಮಗೆ, ಪ್ರಾಥಮಿಕ ಆಗಿರ್ಬೋದು, ಪ್ರೌಢಶಾಲೆ ಆಗಿರ್ಬೋದು, PE ಟೀಚರ್ಸ್ಗಳನ್ನ ಇಲ್ಲಿವರೆಗೂ ಕೂಡ ತುಂಬಿರೋದಿಲ್ಲ. ಸೊ ಅವರನ್ನು ಕೂಡ ಇನ್ಕ್ಲೂಡ್ ಮಾಡಿಕೊಂಡು ನಾವು ಏನು ಅಂತಂದರೆ ಇದನ್ನು ಕಾಲ್ಫರ್ ಮಾಡ್ತೀವಿ ಎಂಬ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಮತ್ತು ಇಂದಿನ ದಿನಪತ್ರಿಕೆಯಲ್ಲಿ ನೀವು ಹೆಂಗೆ GPSTR ನಿನ್ನೆ ನನಗೆ ಕಮೆಂಟ್ ಮಾಡಿದ್ರಿ, GPSTR ಅಂತ ಅಷ್ಟು ಕನ್ಫರ್ಮ್ ಆಗಿ ನೀವು ಹೇಗೆ ಹೇಳ್ತೀರಾ, HSTR ಆಗ್ಬೋದು, PU ಆಗ್ಬೋದು, ನೀವು GPSTR ಅಂತಂದು ಯಾಕೆ ಹೇಳ್ತಾ ಇದ್ದೀರಾ ಅಂತ ತುಂಬ ಜನ ಕೇಳಿದ್ರಿ. ಬಟ್ ಇಲ್ಲಿ ಅದಕ್ಕೆ ನೋಡಿ, ಇವತ್ತಿನ ಒಂದು ಪತ್ರಿಕೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಹುದ್ದೆಗೆ ಏನಂದರೆ ಅರ್ಹತೆಗಳೇನು ಎಂಬ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಎಲ್ಲ ಅರ್ಹತೆಗಳು ಏನಂತಂದ್ರೆ GPSTRಗೆ ಸಂಬಂಧಪಟ್ಟಂಥ ಅರ್ಹತೆಗಳು ಅಂತಂದೇ ಹೇಳ್ಬೋದು. DPR ನಿಯಮಗಳಿಗೆ ಸಂಬಂಧಪಟ್ಟಂಗೆ ಅಲ್ಲಿ ಏನಂದರೆ 2022ರಲ್ಲಿ ಒಂದು ನೋಟಿಫಿಕೇಶನ್ ಆದಂತಹ ಒಂದು ಸಂದರ್ಭದಲ್ಲಿ ಕೊಟ್ಟಂತಹ ಅರ್ಹತೆಗಳನ್ನು ಇಲ್ಲಿ ಕೊಟ್ಟಿರ್ತಾರೆ ಅಂತಂದು ಹೇಳ್ಬೋದು. ಈ ಅರ್ಹತೆಗಳನ್ನು ಗಮನಿಸಿದಾಗ ನಮಗೆ ಸಂಪೂರ್ಣವಾಗಿ 100% ಅಲ್ಲ 200% ಗೊತ್ತಾಗ್ತಾ ಇದೆ. ಇದು GPSTR ನೇಮಕಾತಿಯ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ ಅಂತಂದೆಂಬ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ ಅಂತಂದೇ ಹೇಳ್ಬೋದು. ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ಭರ್ತಿಗೆ ಪ್ರಸ್ತಾವನೆ ಎಂಬ ಒಂದು ಮಾಹಿತಿ. ಹಣಕಾಸು ಇಲಾಖೆ ಅಸ್ತು ಅಂದರೆ 10,000 ಶಿಕ್ಷಕರ ನೇಮಕ ಆಗುತ್ತೆ ಎಂಬ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಬೆಂಗಳೂರು ರಾಜ್ಯದ ಪ್ರಾಥಮಿಕ ಶಾಲೆಗೆ ಹೊಸದಾಗಿ ರಾಜ್ಯದಲ್ಲಿ ಇರ್ತಕ್ಕಂತಹ ಪ್ರಾಥಮಿಕ ಶಾಲೆಗಳಿಗೆ ಹೊಸದಾಗಿ 10,000 ಶಿಕ್ಷಕರ ಭರ್ತಿಗೆ ನಿರ್ಧಾರ ಮಾಡಿರುವಂತಹ ಶಿಕ್ಷಣ ಇಲಾಖೆ ಅನುಮತಿ ಕೋರಿ ಈಗಾಗಲೇ ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದು, ಗ್ರೀನ್ ಸಿಗ್ನಲ್ ಸಿಕ್ಕ ಕೂಡಲೇ ನಾವೇನು ಮಾಡ್ತೀವಿ, ಅಧಿಸೂಚನೆಯನ್ನು ಪ್ರಕಟಿಸಲಾಗುತ್ತದೆ ಅಂತಂದು ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತೆ BB ಕಾವೇರಿಯವರು ಮಾಹಿತಿಯನ್ನು ನೀಡಿರ್ತಾರ ಅಂತಂದೇ ಹೇಳ್ಬಹುದು. ಸರ್ಕಾರ ತನ್ನ ಬಜೆಟ್ನಲ್ಲಿ ಘೋಷಣೆ ಮಾಡಿರುವಂತೆ ಶಿಕ್ಷಕರ ನೇಮಕಾತಿಯನ್ನು ಮಾಡಲಾಗುತ್ತದೆ. ಸರ್ಕಾರ ಬಜೆಟ್ನಲ್ಲಿ ಶಿಕ್ಷಕರ ನೇಮಕಾತಿ ಮಾಡ್ತೀವಿ, ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಕರ್ನಾಟಕದಲ್ಲಿ ತೆಗೆದುಕೊಂಡು ಬರ್ತೇವೆ ಎಂಬ ಒಂದು ಮಾಹಿತಿಯನ್ನು ಕೊಟ್ಟಿತ್ತು. ಸೊ ಅದೇ ಪ್ರಕಾರ ಏನಂತಂದರೆ, ಇಲ್ಲಿ ಉತ್ತಮವಾದಂತಹ ಒಂದು ಶಿಕ್ಷಣದ ಒಂದು ಗುಣಮಟ್ಟತೆಯನ್ನು ಕಾಯ್ದುಕೊಳ್ಳುವ ಒಂದು ಸಲುವಾಗಿ ಈಗಾಗಲೇ 45,000 ಗೆಸ್ಟ್ ಟೀಚರ್ಸ್ಗಳು ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅವರ ಬದಲಾಗಿ ಪರ್ಮನೆಂಟ್ ಟೀಚರ್ಸ್ಗಳನ್ನು ತುಂಬಲಿಕ್ಕೆ ಇಲ್ಲಿ ಹಂತವಾಗಿ ಶಿಕ್ಷಕರನ್ನ ತುಂಬ್ತಾ ಹೋಗ್ತೇವೆ ಅಂತಂದೆಂಬ ಒಂದು ಮಾಹಿತಿ ಕೂಡ ನಮಗೆ ಕೇಳಿ ಬಂದಿತ್ತು. ಸೊ ಅದೇ ರೀತಿಯಾಗಿ ಈಗಾಗಲೇ 15,000
ಶಿಕ್ಷಕರ ನೇಮಕಾತಿ 2022-23ನೇ ಸಾಲಿನಲ್ಲಿ ಆಗಿರುತ್ತೆ. ಅದು ಕೂಡ ಇನ್ನೂ ಪೂರ್ಣಗೊಂಡಿಲ್ಲ. ಮೀಸಲಾತಿ ವಿಚಾರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣಾ ಹಂತದಲ್ಲಿದೆ ಅಂತಂದೇ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ನಮಗೆ ನಿನ್ನೆ ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೆ, ಮತ್ತೆ ಇವತ್ತಿನ ವಿಡಿಯೋದಲ್ಲಿ ಕೂಡ ಅದ್ರ ಬಗ್ಗೆ ಹೇಳ್ತಾ ಇದ್ದೇನೆ. ಅಂದರೆ ಮತ್ತೆ ಇವತ್ತು ಪೇಪರ್ನಲ್ಲಿ ಕೊಟ್ಟಿರುವಂಥ ಮಾಹಿತಿ ಅಂತಂದೇ ಹೇಳ್ಬೋದು. ಇನ್ನು ಹೊಸ ನೇಮಕಾತಿಗೆ ಹಿಂದಿನ ನೇಮಕಾತಿ ಆದೇಶ ಮುಖ್ಯವಾಗಿರುತ್ತದೆ. ವಿವಾಹಿತ ಮಹಿಳಾ ಅಭ್ಯರ್ಥಿಗಳ ಆದಾಯ ಪ್ರಮಾಣ ಪತ್ರ ತಂದೆಯದ್ದಾಗಿರಬೇಕು ಅಥವಾ ಪತಿಯದ್ದಾಗಿರಬೇಕು ಎಂಬ ಒಂದು ಗೊಂದಲ ಸೃಷ್ಟಿಯಾಗಿತ್ತು. ಸುಪ್ರೀಂ ಕೋರ್ಟ್ನಲ್ಲಿ ಯಾವ ರೀತಿಯ ತೀರ್ಪು ಪ್ರಕಟವಾಗಲಿದೆ ಎಂಬುದನ್ನು ಆಕಾಂಕ್ಷಿಗಳು ಹಾಗೂ ಶಿಕ್ಷಣ ಇಲಾಖೆ ಕುತೂಹಲದಿಂದ ಎದುರು ನೋಡ್ತಾ ಇದೆ. ಇನ್ನು ಮುಂಬರ್ತಕ್ಕಂತಹ ರಿಕ್ವೈರ್ಮೆಂಟ್ ಆಗಿರ್ಬೋದು ಅಥವಾ ಮುಂಬರ್ತಕ್ಕಂಥ ಅಧಿಸೂಚನೆಯಲ್ಲಿ ಇವಾಗ ಸುಪ್ರೀಂ ಕೋರ್ಟ್ ಏನು ಒಂದು ಡಿಸಿಷನ್ ಕೊಡುತ್ತಲ್ಲ ಅಥವಾ ಒಂದು ಏನು ತೀರ್ಪನ್ನು ಕೊಡುತ್ತಲ್ಲ ಅದೇ ತೀರ್ಪಿನ ಪ್ರಕಾರ ಮುಂಬರ್ತಕ್ಕಂಥ DPR ನಿಯಮಗಳು ಬದಲಾವಣೆಯಾಗಿ ಅದೇ ನಿಯಮದ ಪ್ರಕಾರನೇ ಏನಂದರೆ ನೇಮಕಾತಿಗಳು ನಡೀತವು ಅಂತಂದೇ ಹೇಳಬಹುದು. ಹಿಂದೆ 15,000 ಶಿಕ್ಷಕರ ನೇಮಕಾತಿಯಲ್ಲಿ 13,353 ಮಂದಿ ಅರ್ಹತೆಯನ್ನು ಪಡೆದಿದ್ದರು. ಅದರಲ್ಲಿ ಪ್ರಮಾಣ ಪತ್ರವನ್ನು ವಿತರಣೆ ಮಾಡಲಾಗಿದೆ. ಉಳಿದ ಅಭ್ಯರ್ಥಿಗಳಿಗೆ ಕೌನ್ಸಿಲಿಂಗ್ ನಡೆಸಿ ಪ್ರಮಾಣ ಪತ್ರ ವಿತರಣೆ ಮಾಡಬೇಕಿದೆ. ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿರುವುದರಿಂದ ಉಳಿದ ಅಭ್ಯರ್ಥಿಗಳಿಗೆ ಇನ್ನಷ್ಟು ಪ್ರಮಾಣ ಪತ್ರ ವಿತರಣೆ ಮಾಡುವಂಥದ್ದು ಏನಂದರೆ ಪ್ರಕ್ರಿಯೆ ಈ ಚಾಲನೆಯಲ್ಲಿದೆ ಎಂಬ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಮುಖ್ಯವಾಗಿ ನಿಮಗೆ GPSTR ಅಂತಂದು ನಾನು ಹೆಂಗೆ ಹೇಳ್ತೀನಿ ಅಂತಂದು ನಿಮಗೆ ಎಲ್ಲರೂ ಕೂಡ ಕೇಳ್ತಾ ಇದ್ರಲ್ಲ, ಇಲ್ಲಿ ಇರ್ತಕ್ಕಂಥ ಹುದ್ದೆಗೆ ಅರ್ಹತೆಗಳು ಅಂತಂದು ಏನೋ ಒಂದು ಪಾಯಿಂಟನ್ನು ಕೊಟ್ಟಿದ್ದಾರೆ. ಇವೆಲ್ಲ ಅರ್ಹತೆಗಳನ್ನು ಗಮನಿಸಿದಾಗ ಇದು 100% GPSTR ಅಂತಂದು ಹೇಳ್ಬೋದು. ಏನಿರುತ್ತೆ ಅಲ್ಲಿ ಅಂತಂದು ನೋಡಿದಾಗ ಡಿಗ್ರಿಯಲ್ಲಿ ಕನಿಷ್ಠ 50 ಅಂಕಗಳೊಂದಿಗೆ ತೇರ್ಗಡೆಯಾಗಿರಬೇಕು. ಪ್ರಾಥಮಿಕ ಶಿಕ್ಷಣ ತರಬೇತಿ ಅಂದರೆ D.Ed ಅಂತ ಹೇಳ್ತೇವೆ ನಾವು, ವರ್ಷಗಳ 2 ವರ್ಷ ಪಾಸ್ ಆಗಿರಬೇಕು. ಪದವಿಯಲ್ಲಿ 50% ಅಂಕಗಳನ್ನು ಪಡೆದಿರಬೇಕು. ತೇರ್ಗಡೆ ಅಥವಾ ಇಲ್ಲೇನಂದರೆ B.Ed ಪದವಿಯನ್ನು ಪಾಸ್ ಆಗಿರಬೇಕು ಅಥವಾ ವಿಶೇಷ ಶಿಕ್ಷಣ ಸ್ಪೆಷಲ್ ಎಜುಕೇಷನ್ ಡಿಗ್ರಿ ಪಡೆದಿರಬೇಕು ಅಥವಾ PUCಯಲ್ಲಿ ಕನಿಷ್ಠ 50 ಅಂಕಗಳೊಂದಿಗೆ ಪಾಸಾಗಿ 4 ವರ್ಷದ ಇವಾಗ ಏನು ಪ್ರಸ್ತುತ ಜಾರಿಯಲ್ಲಿದೆ ಅಲ್ಲ ಇದು 4 ವರ್ಷದ ಬ್ಯಾಚುಲರ್ ಆಫ್ ಎಲಿಮೆಂಟರಿ ಎಜುಕೇಷನಲ್ಲಿ ಡಿಗ್ರಿ ಅಥವಾ 4 ವರ್ಷಗಳ ಬ್ಯಾಚುಲರ್ ಆಫ್ ಎಜುಕೇಷನಲ್ಲಿ ಪಾಸ್ ಆಗಿರಬೇಕು. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ವಿಕಲಚೇತನ ಅಭ್ಯರ್ಥಿಗಳು ನಿಗದಿತ ಶಿಕ್ಷಣದಲ್ಲಿ ಕನಿಷ್ಠ 45 ಅಂಕಗಳನ್ನು ಇಲ್ಲಿ ಪಡೆದಿರಬೇಕಾಗುತ್ತೆ. ಜೊತೆಗೆ ಕಾಲಕ್ಕೆ NCTE ಏನು ನಿಗದಿಪಡಿಸುತ್ತಲ್ಲ ಯಾವುದಾದ್ರೂ ಒಂದು ಉನ್ನತ ಹೆಚ್ಚುವರಿ ಶೈಕ್ಷಣಿಕ ಅರ್ಹತೆಯನ್ನು ಹೊಂದಿರಬೇಕು ಎಂಬ ಮಾಹಿತಿ ಕೇಳಿಬರ್ತಾ ಇದೆ. ಜೊತೆಗೆ ಸಮಾಜ ವಿಜ್ಞಾನ ಪಾಠಗಳು, ಎಸ್ಪೆಷಲಿಯಾಗಿ ಸಮಾಜ ವಿಜ್ಞಾನ ಪಾಠ ಮತ್ತು ವಿಜ್ಞಾನ ಪಾಠಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ ಅಂತಂದೇ ಹೇಳ್ಬೋದು. ಸೋಷಿಯಲ್ ಸೈನ್ಸ್ ಟೀಚರ್ ಆಗ್ತಕ್ಕಂಥ ಅಭ್ಯರ್ಥಿಗಳಿಗಾಗಿ ಸಮಾಜ ಪಾಠ ಸಮೂಹ ವಿಷಯಗಳಾದಂತಹ ಇತಿಹಾಸ, ಅರ್ಥಶಾಸ್ತ್ರ, ಇಲ್ಲಿ ನೋಡಿ ಭೂಗೋಳ, ರಾಜ್ಯಶಾಸ್ತ್ರ ಇವುಗಳ ಪೈಕಿ ಯಾವುದಾದ್ರೂ 2 ವಿಷಯಗಳನ್ನು ನಾವು ಐಚ್ಛಿಕವಾಗಿ ಅಂದರೆ ಆಪ್ಷನಲ್ಸ್ ವಿಷಯಗಳನ್ನಾಗಿ ನಮ್ಮ ಒಂದು BA ಏನು ಮಾಡ್ತೇವಲ್ಲ, ಸೊ ಅಂದರೆ ಡಿಗ್ರಿಯಲ್ಲಿ ನಾವು ಐಚ್ಛಿಕ ವಿಷಯಗಳಾಗಿ ಪಡೆದಿರಬೇಕು. ಇನ್ನು BE ವ್ಯಾಸಂಗದಲ್ಲಿ ಫಸ್ಟ್ ಪೇಪರ್ ಏನಾದರೂ ಪಾಸ್ ಆಗಿರ್ತಾರಾ, ಜೊತೆಗೆ BE ಇಂಜಿನಿಯರಿಂಗ್ ಮಾಡಿದವರಿಗೂ ಕೂಡ ಶಿಕ್ಷಕರಾಗಲಿಕ್ಕೆ ಅರ್ಹತೆಯನ್ನು ಪಡೆದಿರ್ತಾರಾ ಅಂತಂದು ಹೋದ ವರ್ಷದಿಂದ ಅದೊಂದು ಕೂಡ ರೂಲ್ಸ್ ಬಂದಿದೆ. BE ವ್ಯಾಸಂಗದಲ್ಲಿ ಆರ್ಕಿಟೆಕ್ಚರ್ ವಿಭಾಗದಲ್ಲಿ 3 ಮತ್ತು 4ನೇ ಸೆಮಿಸ್ಟರ್ಗಳು ಹಾಗೂ ಉಳಿದ ಸೆಮಿಸ್ಟರ್ನಲ್ಲಿ ಅಪ್ಡೇಟ್ ಮ್ಯಾಥಮೆಟಿಕ್ಸ್ ಓದಿದವರಿಗೆ ಮ್ಯಾಥ್ಸ್ ಮತ್ತು ಸೈನ್ಸ್ ಟೀಚರ್ ಆಗಲಿಕ್ಕೆ ಅವಕಾಶವನ್ನು ಕೊಟ್ಟಿರ್ತಾರೆ ಅಂತಂದು ಹೇಳ್ಬೋದು. ಈ ಎಲ್ಲ ಮಾನದಂಡಗಳನ್ನು ಗಮನಿಸಿದಾಗ ನಮಗೆ GPSTR ಅಂತ 100% ಕನ್ಫರ್ಮ್ ಆಗುತ್ತೆ. ನನಗೇನಪ್ಪ ಅಂತಂದರೆ GPSTR ಆದರೂ ಅಷ್ಟೇ, HSTR ಆದರೂ ಅಷ್ಟೇ, PU ಆದರೂ ಅಷ್ಟೇ, ಎಲ್ಲವೂ ಕೂಡ ನಾವೇನಂದರೆ ಅಲ್ಲಿ ಎಲ್ಲವನ್ನು ಬರೀಲಿಕ್ಕೆ ಕೂಡ ಎಲಿಜಿಬಲ್ ಇರ್ತೀವಿ. ಸೊ ನೀವು ಕೂಡ ಎಲ್ಲ ಹಾಗೆ ಇದ್ದೀರಾ ಅಂತ ನಾನು ಭಾವಿಸ್ತೀನಿ. ಯಾವುದೇ ಆದರೂ ಕೂಡ ಒಟ್ಟಿನಲ್ಲಿ ಏನಪ್ಪ ಅಂದರೆ 2024 ಅಥವಾ 25 ಕಂಪ್ಲೀಟೆಡ್ ಆಗೋದ್ರಿಗೆ ಒಂದು ಜಾಬ್ ನಮಗೆ ಆಗಬೇಕು ಎಂಬ ಒಂದು ಅಭ್ಯರ್ಥಿಗಳು ಇವತ್ತಿಂದನೇ ನಾನು ನಿನ್ನೆ ಹೇಳಿದ್ದೀನಿ, ಸ್ಟಡಿಯನ್ನು ಪ್ರಾರಂಭಿಸ್ರಿ ಮತ್ತು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಇವತ್ತಾಗುತ್ತಾ ನಾಳಾಗುತ್ತಾ ಏನು ಕಾಲ್ ಯಾವಾಗ ಆಗುತ್ತೆ ಏನೋ ಬಿಡು ಅಂತಂದು ಈ ರೀತಿ ಅನ್ಕೊಂಡು ಕೂತ್ಕೊಳ್ಳೋಕೆ ಹೋಗ್ಬೇಡ್ರಿ. ಕಾಲ್ ಆದರೆ ಲೇಟ್ ಆಗೋದಿಲ್ಲ. ಕೇವಲ 2 ತಿಂಗಳು ಮಾತ್ರ ಅವಕಾಶ ಇರುತ್ತೆ. 1 ತಿಂಗಳು ನಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಕೊಡ್ತಾರೆ, 1 ತಿಂಗಳು ನಮಗೆ ಹಾಲ್ ಟಿಕೆಟ್ ಅದು ಇದು ಪ್ರೊಸೆಸಿಂಗ್ ಇರುತ್ತೆ. ಸೊ ಅದಕ್ಕೆ ಕೊಡ್ತಾರೆ. ಇಲ್ಲಿ ಮಿನಿಮಮ್ ಆಗಿ ನೋಡಿದಾಗ ಅಕ್ಟೋಬರ್ ಅಥವಾ ನವೆಂಬರಲ್ಲಿ ಕಾಲ್ ಆಗುತ್ತೆ ಅಂತ ನಾನು ನಿನ್ನೆ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ಮತ್ತು ಇವತ್ತು ಕೂಡ ಹೇಳ್ತಾ ಇದ್ದೀನಿ. ಇವಾಗ ಸದ್ಯ ಇದು ಜುಲೈ ಆದಂಥ ಒಂದು ಕಾರಣದಿಂದ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಈ 3 ತಿಂಗಳುಗಳ ಕಾಲ ಏನಂತಂದರೆ ಅಲ್ಲಿ ಮುಖ್ಯವಾಗಿ ನಿಯಮಗಳಾಗಿರಬಹುದು ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಇರೋ ಒಂದು ಕಾರಣದಿಂದಾಗಿ. ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಇರಲಿಲ್ಲ ಅಂದರೆ ಸಡನ್ನಾಗಿ 1-2 ತಿಂಗಳಲ್ಲಿ ಆಗ್ತಾ ಇತ್ತು ಅಂತ ಹೇಳ್ತಾ ಇದ್ದೆ. ಬಟ್ ಅದು ಕೋರ್ಟ್ ಕೆಲಸವಾದಂಥ ಒಂದು ಕಾರಣದಿಂದಾಗಿ ಸ್ವಲ್ಪ ಲೇಟ್ ಆಗುತ್ತೆ ಎಂಬ ಒಂದು ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ ನಮಗೆ. ಅದು ಸುಪ್ರೀಂ ಕೋರ್ಟ್ನಲ್ಲಿ ಇದೆ. ಅದು ಸುಪ್ರೀಂ ಕೋರ್ಟ್ನಲ್ಲಿ ಇದ್ದದ್ದು ವರ್ಷಾನುಗಟ್ಟಲೆ ಹೋಗ್ತಾ ಇತ್ತು. 2022ದಲ್ಲಿ ಆಗಿದ್ದು 2024 ಆದರೂ ಕೂಡ ಇನ್ನೂ ಕ್ಲಿಯರ್ ಆಗಿಲ್ಲ. ಆದರೆ ಏನಂದರೆ ಇದು ಕೊನೆಯ ಹಂತದಲ್ಲಿ ಇರುವ ಒಂದು ಕಾರಣದಿಂದಾಗಿ ಆದಷ್ಟು ಬೇಗ ಆ ಒಂದು ತೀರ್ಪು ಹೊರಬೀಳಲಿ. ಜೊತೆಗೆ ಏನಂತಂದರೆ ಅದು ಹೊರಬಿದ್ದ ನಂತರ DPR ನಿಯಮಗಳು ಮತ್ತು ಎಲ್ಲ ಒಂದು ನಿಯಮಗಳ ಪ್ರಕಾರ ಹೊಸದಾಗಿ ಒಂದು ರಿಕ್ವೈರ್ಮೆಂಟ್ ಆಗಲಿ, ಎಲ್ರಿಗೂ ಕೂಡ ಶುಭವಾಗಲಿ ಅಂತಂದು ಈ ಒಂದು ವಿಡಿಯೋದ ಮೂಲಕ ನಾನು ವಿಶ್ ಮಾಡ್ತಾ ಇದ್ದೀನಿ. ಓಕೆ.
ಎಸ್ ಮತ್ತು ಏನಪ್ಪ ಅಂತಂದರೆ ಅಲ್ಲಿ ಕಮೆಂಟ್ ಮಾಡ್ತಾ ಇರ್ತೀರಾ ಕೂತ್ಕೊಂಡು ನಿಮ್ಗೇನು ಗೊತ್ತಿರುತ್ತೆ, ನಿಮ್ಗೆ ಹೆಂಗಿರುತ್ತೆ, ನೀವು ವಿಡಿಯೋ ಮಾಡ್ತೀರಾ, ಯಾರು ಹೇಳಿರ್ತಾರೆ, ಬಲ ಮೂಲಗಳಿಂದ ಗೊತ್ತಾ ನಿಮಗೆ, ನಮಗೆ ನಂಬರ್ ಕೊಡಿ ನಾವೇ ಮಾತಾಡ್ತೀವಿ ಎಂಬ ಒಂದು ಮಾಹಿತಿಯನ್ನು ಅಲ್ಲಿ ಕಮೆಂಟ್ ಮೂಲಕ ತಿಳಿಸ್ತಾ ಇರ್ತೀರಿ ನೀವು. ಹಾಗೆಲ್ಲ ಮಾತಾಡೋದು ಅದು ಒಬ್ಬ ಏನಂತಂದರೆ ಎಜುಕೇಟೆಡ್ ಮತ್ತು ಒಬ್ಬ ಸ್ಪರ್ಧಾರ್ಥಿಯಾಗಿ ಅವರು ಮಾತನಾಡುವಂಥ ಮಾತುಗಳು ಅಲ್ಲ. ನಿಮಗೆ ಹಾಗೇನಾದರೂ ಡೌಟ್ ಇದ್ದರೆ ನನ್ನ ನಂಬರ್ ಇರುತ್ತೆ ಅಲ್ಲಿ, ನೀವೇನು ಮಾಡಬೇಕು ಡೈರೆಕ್ಟಾಗಿ ನನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೇನು ಡೌಟ್ ಇದೆ ಅಲ್ಲ ಅದನ್ನು ಕೇಳಬೇಕು. ಅದನ್ನು ಬಿಟ್ಟುಕೊಟ್ಟು ಅಲ್ಲಿ ಅನ್ನೆಸೆಸರಿಯಾಗಿ ಕಾಮೆಂಟ್ ಮಾಡೋದು ಅದು ತಪ್ಪು ಅಂತಂದು ಹೇಳಬಹುದು. ಯಾಕಂತಂದ್ರೆ ನಮಗೆ 18,000 ಫಾಲೋವರ್ಸ್ ಇದ್ದಾರೆ. ಸೊ ಅವರೆಲ್ಲರೂ ಕೂಡ ನಾನು ಏನಾದರೂ ಹೊಸದನ್ನು ಹೇಳ್ತೀನಿ, ಏನಾದರೂ ಹೊಸದನ್ನು ಕೇಳ್ತೀನಿ ಎಂಬ ಒಂದು ಕುತೂಹಲದಲ್ಲಿ ಇರ್ತಾರೆ. ಸೊ ನಾವು ಅವ್ರಿಗೋಸ್ಕರ ವಿಡಿಯೋ ಮಾಡೋದು, ನಿಮ್ಗೆ ಒಬ್ಬರಿಬ್ಬರಿಗೋಸ್ಕರ ನಾನು ಏನಂತಂದರೆ ವಿಡಿಯೋ ಮಾಡ್ತಾ ಇಲ್ಲ. ಸೊ ನಿಮ್ಗೆ ಹಾಗೇನಾದರೂ ನಮ್ಮ ಮೇಲೆ ಭರವಸೆ ಇಲ್ಲ ಅಂದರೆ ನೀವೇನು ಮಾಡ್ಬೋದು, ದಯವಿಟ್ಟು ನಮ್ಮ ಒಂದು ಚಾನಲ್ನ ಅನ್ಸಬ್ಸ್ಕ್ರೈಬ್ ಮಾಡಿ ನೀವು ಹೊರಗಡೆ ಹೋಗ್ಬೋದು. ಅದನ್ನು ಬಿಟ್ಟು ಅಲ್ಲಿ ಅನ್ನೆಸೆಸರಿಯಾಗಿ ಕಮೆಂಟ್ ಮಾಡುವಂಥ ಒಂದು ಅವಶ್ಯಕತೆ ಇರೋದಿಲ್ಲ. ನಾನು ನಿನ್ನೆ ನೋಡಿದೆ, ಒಂದು 2-3 ಜನ ಹಂಗೇನೋ ಮಾಡಿದ್ರಿ ನೀವು. ಹಾಗೇನಾದರೂ ಇದ್ದರೆ ನೀವು ಏನು ಮಾಡ್ಬೋದು, ಎಕ್ಸಿಟ್ ಆಗಿ ಹೋಗ್ಬೋದು, ನೋ ಪ್ರಾಬ್ಲಮ್. ನಮಗೇನು ಲಾಸ್ ಇಲ್ಲ. ನಾವೇನಂತಂದರೆ ಸುಮ್ಮನೆ ಅಲ್ಲಿದ್ದು ಏನು ಮಾಹಿತಿ ತಂದು ಹೇಳೋದಿಲ್ಲ. ನಮ್ಮ ಮಾಹಿತಿಗಳು ತುಂಬ ಎಕ್ಯುರೇಟ್ ಆಗಿರ್ತವೆ. ಏನಂದರೆ GPS ಆಗಿರ್ಬೋದು, TET ಆಗಿರಬಹುದು, KSET ಆಗಿರ್ಬೋದು, ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂಗೆ ನಮ್ಮ ಗ್ರೂಪ್ ಅಡ್ಮಿನ್ ಆದಂತಹ ಅಲಿ ಹೆಬ್ಬಾಳ್ ಸರ್ ಅವರು ಕೊಟ್ಟಂಥ ಮಾಹಿತಿಗಳನ್ನು ತೆಗೆದುಕೊಂಡು ಬಂದು ನಾನು ಮಾಡ್ತಾ ಇರ್ತೀನಿ. ಅವರು ಡೈರೆಕ್ಟ್ CSಗೆ ಕಾಲ್ ಮಾಡಿ ಕೇಳ್ತಾ ಇರ್ತಾರೆ ಮತ್ತು KEಗೆ ಕಾಲ್ ಮಾಡಿ ಕೇಳ್ತಾ ಇರ್ತಾರೆ. 100% ಅವರ ಒಂದು ಮಾಹಿತಿಗಳು ನಿಜವಾಗಿರ್ತವೆ ಮತ್ತು ನಿಖರವಾಗಿರ್ತವೆ. ಸಾಕಷ್ಟು ಬಾರಿ ಅವರು ಹೇಳಿದಂತಹ ಹೇಳಿಕೆಗಳ ಮೇಲೆ ನಿಜವಾದಂಥ ಸಂಗತಿಗಳು ಕೂಡ ನಮಗೆ ಪುನರಾವರ್ತಿತವಾಗಿರ್ತವೆ. ಸೊ ಹಾಗಿದ್ದಾಗ ಮಾತ್ರ ನಾನು ವಿಡಿಯೋ ಮಾಡಿರ್ತೀನಿ. ಸುಮ್ಮನೆ ಬಂದು ಟೈಮ್ ವೇಸ್ಟ್ ಮಾಡಿಕೊಂಡು, ನನ್ನ ಟೈಮನ್ನು ವೇಸ್ಟ್ ಮಾಡಿಕೊಂಡು, ನಿಮ್ಮ ಟೈಮನ್ನು ವೇಸ್ಟ್ ಮಾಡ್ಕೊಳ್ಳೋಕ್ಕೂ ಕೂಡ ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇರೋದಿಲ್ಲ. ಓಕೆ, ನಿಮಗೆಲ್ಲ ಅಂಡರ್ಸ್ಟ್ಯಾಂಡ್ ಆಯಿತು ಅಂತ ಕೂಡ ಭಾವಿಸ್ತೀನಿ ನಾನು. ಮತ್ತು ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ. ಬಟ್ ಅನ್ನೆಸೆಸರಿಯಾಗಿ ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಹಾಗೇನ್ರಿ ನಿಮ್ಮಲ್ಲಿ ಅನ್ನೆಸೆಸರಿ ಡೌಟ್ಸ್ ಇದ್ದರೆ ನನಗೆ ಡೈರೆಕ್ಟಾಗಿ ಕಾಲ್ ಮಾಡಿ ಮಾತಾಡ್ರಿ. ಓಕೆ, ಇಷ್ಟಕ್ಕೆ ಈ ಒಂದು ವಿಡಿಯೋ ಏನು ಮಾಡ್ತಾ ಇದ್ದೀನಿ. ಸ್ಟಡಿಯನ್ನು ಪ್ರಾರಂಭಿಸ್ರಿ. ಎಲ್ಲರೂ ಕೂಡ ಓದೋ ಕಡೆ ಗಮನ ಹರಿಸ್ರಿ. ಅದು ಯಾವಾಗಾದರೂ ಕಾಲ್ ಆಗಲಿ, ಒಟ್ಟಿನಲ್ಲಿ ನಾವೇನಪ್ಪ ಓದಬೇಕು, ನಮ್ಮದೊಂದು ಜಾಬ್ ಆಗಬೇಕು, ಅಷ್ಟು ಮೈಂಡಲ್ಲಿ ಇರಬೇಕು. ಯಾಕಂದರೆ ನಮ್ಮಲ್ಲಿ ಈ ಒಂದು ಜ್ಞಾನ ಸರಸ್ವತಿ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಅಥವಾ ಒಂದು ಟೆಲಿಗ್ರಾಮ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಇಲ್ಲಿ ಒಂದು 75-80% ಲೇಡೀಸ್ ಇರೋ ಒಂದು ಕಾರಣದಿಂದಾಗಿ, ಜೊತೆಗೆ ಅವರೆಲ್ಲ ಹೌಸ್ ವೈಫ್ಸ್ ಇರೋ ಒಂದು ಕಾರಣದಿಂದಾಗಿ ಅವರಿಗೆ ಮಾಹಿತಿಗಳು ಬೇಗನೆ ಹೋಗಲಿ ತಲುಪಲಿ ಎಂಬ ಒಂದು ಉದ್ದೇಶದಿಂದ ನಾನು ಅಷ್ಟು ಎಕ್ಯುರೇಟಾಗಿ ತೆಗೆದುಕೊಂಡು ಬಂದು ಮಾಡ್ತಾ ಇರ್ತೀನಿ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಿಲ್ಲ. ಓಕೆ, ಮತ್ತು ಪದೇ ಪದೇ ಅದನ್ನೇ ಹೇಳ್ತಾ ಕೊಡೋದಿಲ್ಲ ಸಹಿತ ನಾನು. ಓಕೆ, ಥ್ಯಾಂಕ್ ಯು ಆಲ್.